ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ರೀತು ವ್ಲಾಗ್ಸ್ ಕನ್ನಡ. ಇದು ಬಂದು ಸಂಡೇ ವ್ಲಾಗ್ ಆಗಿರುತ್ತೆ. ನನ್ನ ಮಗ ಅವ್ರತ್ತೆ ಮನೆಗೆ ಹೋಗಿದ್ದ, ಸೊ ಹಾಗಾಗಿ ಕರ್ಕೊಬರೋಣ ಅಂತ ಹೊರಟಿದ್ವಿ. ಸಾಯಂಕಾಲ ಹೊರಡಬೇಕಾದ್ರೆ ಅಯ್ಯಪ್ಪ ಸ್ವಾಮಿಗೆ ರೆಡಿ ಮಾಡಿದರು. ಅಯ್ಯಪ್ಪ ಸ್ವಾಮಿಗೆ ಹೋಗ್ತಿದ್ರು ಅನಿಸುತ್ತೆ. ಸೊ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಸೊ ಅಲ್ಲಿ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಪ್ರಸಾದ ಇರುತ್ತೆ ಅಂದ್ಕೊಂಡು ಹೋದ್ವಿ, ಬಟ್ ಪ್ರಸಾದ ಖಾಲಿ ಆಗಿಬಿಟ್ಟಿತ್ತು. ಸೊ ಅಲ್ಲಿಂದ ನೆಕ್ಸ್ಟು ಕೆಂಗೇರಿಯಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಇದೆ. ಸೊ ಅಲ್ಲಿ ಹೋದ್ವಿ. ಈಗ ಅಲ್ಲೂ ಪ್ರಸಾದ ಇರಲಿಲ್ವಲ್ಲ ಅಯ್ಯಪ್ಪ ಸ್ವಾಮಿ ಹತ್ರ, ಸೊ ಆಗ್ತಿತ್ತು. ಅಲ್ಲೇ ಪಕ್ಕದಲ್ಲಿ DBD ಅಂದರೆ ಇದು ದಾವಣಗೆರೆ ಬೆಣ್ಣೆ ದೋಸೆ ಇದೆಯಲ್ಲ, ಅಲ್ಲಿ ದೋಸೆ ತಿಂದ್ಕೊಂಡು ನನ್ನ ಮಗನ ಕರ್ಕೊಬರೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಕಾಲ್ ಮಾಡಿದ್ವಿ, ಅವನು ಬೇಗ ಬರಬೇಡಿ, ನಾನು ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡಬೇಕು, ಇಲ್ಲಿ ಸ್ವಲ್ಪ ಲೇಟಾಗಿ ಬನ್ನಿ ಸರಿ ಅಂದ್ಕೊಂಡು ಅಲ್ಲೇ ಹತ್ರ ವಸಂತಪುರ ಇದೆಯಲ್ಲ, ಸೊ ಅಲ್ಲೇ ಹತ್ರ ಮಿನಿ ಕೃಷ್ಣನ್ ಟೆಂಪಲ್ ಇದೆಯಲ್ಲ, ಸೊ ಅಲ್ಲಿ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಕೃಷ್ಣನ್ ಟೆಂಪಲ್ಗೆ ಹೋದ್ವಿ. ನಾನು ಯಾವಾಗಲೂ ನೋಡಿರಲಿಲ್ಲ, ಒಂದು 10 ಇಯರ್ಸ್ ಕೆಳಗಡೆ ನೋಡಿದ್ದಿತ್ತು ನಾನು. ಆ ದೇವಸ್ಥಾನ ನೋಡೇ ಇರಲಿಲ್ಲ, ಬಟ್ ಇವಾಗಲೇ ಹೋಗಿದ್ದಿತ್ತು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ಯಾರು ಹೋಗಿಲ್ಲ ಅಂದರೆ ಒಂದ್ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಪ್ಲೇಸ್. ಗೊತ್ತಾಗಿದೆ ಪ್ಲೇಸ್ ಅಂತೂ ನನಗೆ ನೋಡಿ ತುಂಬ ಖುಷಿ ಆಯಿತು. ಯಾಕೆಂದರೆ 10 ವರ್ಷದ ಹಿಂದೆ ಹೋಗಿದ್ದಿತ್ತು ನಾನು ದೇವಸ್ಥಾನಕ್ಕೆ, ಇದುವರೆಗೂ ಹೋಗೇ ಇರಲಿಲ್ಲ. ಸೊ ಹಂಗಾಗಿ ಟೈಮ್ ಇತ್ತಲ್ಲ ಅಂತ ಅಂದ್ಬಿಟ್ಟು ಲೇಟಾಗಿ ಹೋಗೋಣ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಜೊತೆ ದೇವಸ್ಥಾನಕ್ಕೆ ಹೊರಟೆ. ಇದು ಔಟ್ಸೈಡು ಪಾರ್ಕಿಂಗ್ ಹತ್ರ ಇರೋದು. ಆ ಚಳಿಯಲ್ಲಿ ತಣ್ಣಗಿತ್ತು, ವೆದರು ಸಕ್ಕತ್ತಾಗಿತ್ತು ಮಾತ್ರ. ಮೇಲ್ಗಡೆ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ನೀವು ಯಾರು ಹೋಗಿಲ್ಲ ಅಂದರೆ ಒಂದ್ಸಲ ಹೋಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿದೆ ದೇವಸ್ಥಾನದ ಹತ್ರ. ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ. ರಾಮನ ಕೃಷ್ಣನ ಜಪಿಸ್ತಾ ಮೆಟ್ಲು ಹತ್ಕೊಂಡು ಹೋದ್ವಿ. ಬಟ್ ಆಲ್ರೆಡಿ ಟೈಮ್ ಬೇರೆ ಆಗ್ಬಿಟ್ಟಿತ್ತು, 8:30ಗೆ ಕ್ಲೋಸ್ ಅಂತ ಹೇಳಿದ್ರು. ಸೊ ಫಾಸ್ಟಾಗಿ ಓಡಬೇಕಿತ್ತು. ನನಗಂತೂ ಮೆಟ್ಲುಗಳು ಹತ್ತಷ್ಟರಲ್ಲೇ ಸುಸ್ತಾಗೋಯ್ತು. ನಮ್ಮ ಮನೆಯವ್ರು ಬರೀ ಫಾಸ್ಟಾಗಿ ಬಾ, ಲೇಟ್ ಆಗಿಬಿಡುತ್ತೆ, ಕ್ಲೋಸ್ ಮಾಡಿಬಿಡ್ತಾರೆ, ಬೇಗ ಬಾ ಅಂದ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು. ನನಗೆ ಫುಲ್ಲು ಸುಸ್ತಾಗ್ಬಿಟ್ಟಿತ್ತು, ಫುಲ್ಲು ಅಷ್ಟು ಮೆಟ್ಲು ಹತ್ತಷ್ಟರಲ್ಲಿ. ಆದರೂ ಬೇಗ ಫಾಸ್ಟಾಗಿ ಹತ್ಕೊಂಡು ಬೇಗ ಹೋಗಿ ಒಳಗಡೆ ನೋಡಿದ್ರೆ ಒಳ್ಳೆ ಅರಮನೆ ಥರ ಮಾಡಿದ್ದಾರೆ. ನನಗಂತೂ ನೋಡಿ ತುಂಬ ಅಂದರೆ ತುಂಬ ಖುಷಿಯಾಗೋಯಿತು. ಯಾಕೆಂದರೆ ಅವಾಗ ಮುಂಚೆ ನೋಡಿದ್ದಕ್ಕೂ ಈಗ ನೋಡಿದ್ದಕ್ಕೂ ತುಂಬ ವ್ಯತ್ಯಾಸ ಇತ್ತು. ಅಷ್ಟು ಚೆನ್ನಾಗಿ ಮಾಡಿದರು ಒಳಗಡೆ ಎಲ್ಲ. ಯಾವುದೋ ಪ್ಯಾಲೇಸ್ಗೆ ಹೋಗ್ಬಿಟ್ಟಿದ್ದೀವಿ ಅನ್ನೋ ಥರ ಫೀಲ್ ಕೊಡ್ತಾಯಿತ್ತು ಅದು. ನಾನು ಮುಂಚೆ ಹೋದಾಗ ಬರೀ ಚಿಕ್ಕದು ದೇವಸ್ಥಾನ ಇತ್ತು, ಈ ಥರ ಎಲ್ಲ ಮಾಡಿರಲಿಲ್ಲ. ಈಗ ಬಂದು ನೋಡಿದ್ರೆ ಫುಲ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನನಗಂತೂ ಫುಲ್ ನೋಡಿ ತುಂಬ ಖುಷಿ ಆಯಿತು. ಇಸ್ಕಾನ್ ಟೆಂಪಲ್ ಹೆಂಗಿದೆಯೋ ಇದು ಮಿನಿ ಇಸ್ಕಾನೇ, ಸೇಮ್ ಅದೇ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ, ನಿಮಗೆ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಒಂದು ಸತಿ ಹೋಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹೊರಗಡೆ ವಿಡಿಯೋ ಮಾಡೋಂಗಿಲ್ಲ ನೋಡಿ ಫ್ರೆಂಡ್ಸ್. ನಮ್ಮ ಬೆಂಗಳೂರಿಗೆ ಕಾಣಿಸ್ತೈತೆ. ಮೆಟ್ಲತ್ಕೊಂಡು ಫುಲ್ ಸುಸ್ತಾಗ್ಬಿಟ್ಟಿದೆ, ಆಗ್ತಿಲ್ಲ. ಫ್ರೆಂಡ್ಸ್ ನಮ್ಮ ಕೃಷ್ಣನ ನೋಡಿದ್ರಲ್ವಾ. ನೆಕ್ಸ್ಟ್ ಇವಾಗ ನಮ್ಮ ತಿರುಪತಿ ತಿಮ್ಮಪ್ಪನ ತೋರಿಸ್ತೀನಿ, ಬನ್ನಿ ಹೋಗೋಣ. ಇಂತೂ ಬೇಗ ಫಾಸ್ಟಾಗಿ ಬಂದು ತಿರುಪತಿ ತಿಮ್ಮಪ್ಪನ ದರ್ಶನ ಮತ್ತು ಕೃಷ್ಣನ ದರ್ಶನ ಪಡೆದಿದ್ದಾಯಿತು. ಮತ್ತು ಹಾಗೆ ನಮ್ಮ ಇಸ್ಕಾನ್ ಟೆಂಪಲ್ ಹತ್ರ ಸುತ್ತ ಇರುವ ವ್ಯೂ ತೋರಿಸ್ತೀನಿ ನೋಡಿ, ಸಕ್ಕತ್ತಾಗಿದೆ ಅಲ್ಲ. ದೇವಸ್ಥಾನ ದೊಡ್ಡದಿತ್ತಲ್ವ, ಸುತ್ತಾಡ್ಕೊಂಡು ಹೋಗೋಷ್ಟರಲ್ಲಿ ಲೇಟ್ ಆಗೋಯಿತು. ಅಲ್ಲಿಂದ ಪ್ರಸಾದಕ್ಕೆ ಹೋದ್ವಿ. ಪ್ರಸಾದಕ್ಕೆ ಹೋಗೋಷ್ಟರಲ್ಲಿ ಆಲ್ರೆಡಿ ಪೊಂಗಲ್ ಖಾಲಿ ಆಗಿಬಿಟ್ಟಿತ್ತು. ಬೇರೆದು ಕೊಡ್ತಿದ್ರು, ಯಾಕೆಂದರೆ ಜನ ಜಾಸ್ತಿ ಇದ್ದರು. ಸೊ ಹಂಗಾಗಿ ಇತ್ತಲ್ವ, ಸೊ ಹಂಗಾಗಿ ಬಿಸಿ ಪೊಂಗಲ್ ಕೊಡ್ತಿರ್ತಾರೆ, ತಿನ್ನೋಣ ಅಂದ್ಕೊಂಡು ಹೋದ್ವಿ. ಬಟ್ ಅಲ್ಲಿ ಪೊಂಗಲ್ ಏನೋ ಹೋಗೋಷ್ಟರಲ್ಲಿ ಖಾಲಿ ಆಗಿಬಿಟ್ಟಿತ್ತು.
ಪುಳಿಯೋಗರೆ ಕೊಡ್ತಾಯಿದ್ರು. ಬಟ್ ಅದು ಪುಳಿಯೋಗರೆನೂ ಅನ್ನಿಸ್ತಿರ್ಲಿಲ್ಲ, ಈ ಕಡೆ ಪಲಾವ್ ಅಂತ ಅನ್ನಿಸ್ತಿರ್ಲಿಲ್ಲ. ಎರಡರೂ ಮಧ್ಯಕ್ಕಿತ್ತು, ಆ ಥರದ್ದು ಕೊಡ್ತಾಯಿದ್ರು. ಕೃಷ್ಣನ ದರ್ಶನ ಮುಗಿಸ್ಕೊಬರೋಷ್ಟರಲ್ಲಿ ಪೊಂಗಲ್ ಆಲ್ರೆಡಿ ಖಾಲಿಯಾಗಿತ್ತು. ಸೊ ಮತ್ತೆ ಏನೋ ಪುಳಿಯೋಗರೆ ಏನೋ ಮಾಡಿದರು. ಸೊ ಅದನ್ನೇ ಇಸ್ಕೊಂಡು ಬಂದ್ವಿ. ಸರಿ ಅದೇ ತಿನ್ನೋಣ ಅಂದ್ಬಿಟ್ಟು ಇಬ್ಬರು ಅದನ್ನು ತಿನ್ಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಆಚೆ ಬರೋಷ್ಟರಲ್ಲಿ ನಾವು 8:45 ಆಗಿತ್ತು. ಮುಗಿಸ್ಕೊಂಡು ಇವಾಗ ದರ್ಶನ ಅವರ ಅಕ್ಕನ ಮನೆ ಕಡೆ ಹೋಗ್ರಿ. ಅಲ್ಲಿ ನೇಪಾಳಿಯನ್ ಹುಡುಗ ಇದ್ದ ನೋಡಿ, ಇವನು ನೇಪಾಳಿಯನ್ ಹುಡುಗ. ಓರುಪರ್ ಏನೋ ಏನೋ ಅಂತಿದ್ದಾನೆ. नहीं जाओ ये तो मजा आएगा. हाँ अदे मजा आ रहे हम चिंचांगानो मजा आया. ನನ್ನ ಫೋನ್ ಹೋಗುತ್ತೆ ಅಷ್ಟೇ. ಆಮೇಲೆ ಓರ್ ಉಪ್ಪರ್ ದರ್ಶನ್ ಮಾಮ ಹಿಡ್ಕೊಂಡು ತಿರುಗಿಸ್ಬಿಡು. ऐसे कहाँ ऐसे हाँ ऐसे ऐसे अरे यहाँ जगह नहीं है. ಯಾರು ವಿನ್ ಆಗ್ತೀರಾ ನೋಡ್ತೀನಿ. ನೋಡ್ದ ದಮ್ಮಿದ್ರೆ ನಾನು ತೋರಿಸಿ ನೋಡು ಅಂತ. ನೋಡ್ತೀನಿ ಯಾರು. ತಲೆ ಹೊಡ್ಕೊಂಡು ಆಮೇಲೆ ನಮ್ಮ ಮಗಂಗಿದ್ರೆ ಆ ಕಡೆ ಕಳಿಸ್ತಿರ್ಲಿಲ್ಲ. ಅವಾಗ ಹಿಂಗೆ ಅಲ್ಲ ಇದ್ದಿದ್ದೀವಿ. ಯಾರು ವಿನ್ ಆಗ್ತಾರೆ? ವಾ ಇಬ್ರು ಔಟು. ಈಗ ಈಗ ಇರು 3 2 1 ಸ್ಟಾರ್ಟ್. ಹೈ ಯಾರು ವಿನ್ನು? ಶಾಲಿನ್ ಯಾರು ವಿನ್ ಆಗ್ತಾರೆ? ವಿಹಾಂತ್ ಅವ್ರಿಗೆ ಔಟ್ ಮಾಡೋದು ನನಗೆ ಗೊತ್ತು. ನಾನು ಇಲ್ಲಿ ಅವ್ರ ಅತ್ತೆ ಮಗಳ ಹತ್ರ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಅದಾದಮೇಲೆ ಅವನ್ನ ಕರ್ಕೊಂಡು ನಮ್ಮ ಮನೆಗೆ ನಾವು ಹೊರಟ್ವಿ. ನಿಮಗೆ ದಿನ ಎಲ್ಲ ಹಿಂಗೆ ಆಟ ಆಡ್ಕೊಂಡಿರ್ತಾರೆ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇದಾಗಿತ್ತು. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.